ರೇಣುಕಾಸ್ವಾಮಿ ಸಾವು ಅತ್ಯಂತ ಭಯಾನಕ ರೀತಿಯಲ್ಲಿ ಆಗಿತ್ತು ಅನ್ನೋದಕ್ಕೆ ಸಾರಿ ಸಾರಿ ಸಾಕ್ಷ್ಯಗಳನ್ನ ಮೃತದೇಹ ಸಿಕ್ಕಂತಹ ಸಂದರ್ಭದಲ್ಲಿ ತೆಗೆದ ಫೋಟೋಗಳು ಹೇಳ್ತಾ ಇದೆ. ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಕೈ ಮೇಲೆ ಹಾಕ್ತಂತಹ ಅಚ್ಚೆಯನ್ನ ಕಿತ್ತು ಎಸ್ದಿರೋದು, ಇನ್ನೊಂದು ಕಡೆಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟು ಆತ ನರಳಿ ನರಳಿ ಚಿತ್ರ ಹಿಂಸೆ ಕೊಟ್ಟು ಸಾಯುವಂತೆ ಮಾಡಿರುವಂತಹ ಫೋಟೋಸ್ ನೋಡ್ತಾ ಇದ್ರೆ, ವ್ಯಕ್ತಿ ಪೂಜೆ ಮಾಡ್ತಾ ಇದ್ದಂತಹ ಅನೇಕ ವ್ಯಕ್ತಿಗಳು, ನೀವು ಪೂಜೆ ಮಾಡ್ತಾ ಇರುವಂತಹ ವ್ಯಕ್ತಿಯ ವ್ಯಕ್ತಿತ್ವ ಎಷ್ಟು ಪಾತಾಳಕ್ಕಿಳಿದಿದೆ ನೋಡ್ಕೊಳ್ಳಿ ಅಂತ ಈ ಫೋಟೋಸ್ ಹೇಳ್ತಾ ಇದೆ. ಆ ರೇಣುಕಾಸ್ವಾಮಿ ಎಷ್ಟೊಂದು ಹಿಂಸೆಯನ್ನ ಇದ್ದಿರಬಹುದು. ಆತ ಮಾಡಿದ್ದು ಸರಿ ಅಂತ ಯಾರೂ ಹೇಳಲ್ಲ, ಬಟ್ ಆತನ ಒಂದು ತಪ್ಪಿಗೆ ಇಷ್ಟೆಲ್ಲ ಹಿಂಸೆನ ಆಗ್ಲೇ ಹೇಳ್ತಾ ಇದ್ದಲ್ಲ, ಕಸಾಯಿ ಖಾನೆಯಲ್ಲಿ ಒಂದು ಪ್ರಾಣಿಯನ್ನ ಕೊಲ್ಲೋದಕ್ಕೂ ಒಂದು ಮೆಥಡಾಲಜಿ ಇದೆ. ಅದಕ್ಕೆ ತೀರಾ ಹಿಂಸೆ ಆಗಬಾರ್ದು ಅನ್ನೋ ರೀತಿ ಹಲಾಲೋ ಜಟ್ಕಾನೋ ಮಾಡಿ ಸಾಯಿಸ್ತಾರೆ. ಬಟ್ ಇಲ್ಲಿ ಈತನನ್ನ ಕೊಲ್ಲೋದು ಇಂಟೆನ್ಷನ್ ಆಗಿರಲಿಲ್ಲ. ಆ ಸಾವಿನಲ್ಲೂ ವಿಕೃತಿಯನ್ನ ಮೆರೆದು ಅವರ ಸ್ಯಾಡಿಸಮ್ ಅನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡಿದ್ದು ಈ ಗ್ಯಾಂಗ್ನ ಮನಸ್ಥಿತಿಗೆ ಹಿಡಿದಂತಹ ಕೈಗನ್ನಡಿ ಅಂತ ಅನಿಸ್ತಾ ಇದೆ. ಬೆನ್ನಿನ ಭಾಗ ನೀವು ನೋಡ್ತಾ ಇದ್ರೆ ಆತನಿಗೆ ಕೊಟ್ಟಿರುವಂತಹ ಹಿಂಸೆ ಎಷ್ಟರ ಮಟ್ಟಿಗಿದೆ ಅನ್ನೋದರ ಅಂದಾಜು ಸಿಗ್ತಾ ಇದೆ ನಿಮಗೆ. ಬೆನ್ನು ಅಂತ ಹೇಳ್ಕೊಳ್ಳೋದಕ್ಕೆ, ಬೆನ್ನು ಮೂಳೆ ಅಂತ ಹೇಳ್ಕೊಳ್ಳೋದಕ್ಕೆ ಏನೂ ಉಳಿದಿಲ್ಲ ಅಲ್ಲಿ. ಯಾಕಂದ್ರೆ FSL ಟೀಮು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಂತಹ ಅಧಿಕಾರಿಗಳು ಕೂಡ ಇದನ್ನೇ ವ್ಯಕ್ತಪಡಿಸ್ತಾ ಇದ್ರು. 32 ಕಡೆ ಗಾಯದ ಗುರುತುಗಳಿದೆ ಸರಿ, ಆದ್ರೆ ಹಲವು ಕಡೆ ಮೂಳೆ ಜಜ್ಜ್ ಹೋಗಿದೆ ಅಂತ ಹೇಳಿ. ಕರೆಂಟ್ ಶಾಕು, ಆ ರಿಪೀಸ್ ಪಟ್ಟಿಯಿಂದ ಹೊಡೆದಿರೋದು, ರಾಡಿಂದ ಹೊಡೆದಿರೋದು, ದೊಣ್ಣೆಯಿಂದ ಹೊಡೆದಿರೋದು, ಇದು ಆ ಇಡೀ ಗ್ಯಾಂಗ್ನ ಮನಸ್ಥಿತಿಯನ್ನು ಹೇಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ಡಿ ಗ್ಯಾಂಗ್ನ ಕರಾಳ ಮುಖದ ಅನಾವರಣ ಆಲ್ರೆಡಿ ಎಲ್ರಿಗೂ ಆಗಿತ್ತು. ಬಟ್ ಈ ದೇಹದ ಫೋಟೋಸ್ ನೋಡ್ತಾ ಇದ್ದಾಗ ಬಹುತೇಕರಿಗೆ ಅನಿಸ್ತಾ ಇದ್ದಿದ್ದು, ಇವ್ರಿಗೆ ಅಟ್ಲೀಸ್ಟ್ ಒಂದು ಇಷ್ಟಾದ್ರೂ ಒಂದು ಸಾಕ್ಷಿ ಪ್ರಜ್ಞೆ, ಮನುಷ್ಯತ್ವ ಅನ್ನೋದು ಯಾವುದು ಉಳಿದಿರ್ಲಿಲ್ವಾ ಅಂತ ಅನಿಸ್ಬಿಡುತ್ತೆ. ಇಷ್ಟೊಂದು ಕೀನವಾಗಿ ಒಂದು ಕೃತ್ಯವನ್ನ ಎಸ್ಕೋದಕ್ಕೆ ಸಾಧ್ಯ ಇದೆಯಾ? ಆತನು ನಮ್ಮಂತೆ ಮನುಷ್ಯ ಅನ್ನೋದನ್ನ ಈ ಗ್ಯಾಂಗ್ ಮರ್ತ್ ಹೋಗಿತ್ತಾ ಅಂತ. ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಇಲ್ಲೂ ಕೂಡ ದರ್ಶನ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಇಳಿದಿದ್ರು ಅಂತದನ್ನ ನೀವಾಗಲೇ ನೋಡಿದ್ರಿ. ಯಾಕೆಂದ್ರೆ ಇದೊಂದು ಅಚಾನಕ್ ಆಗಿ ನಡೆದಿರುವಂಥ ಘಟನೆ. ಅವರನ್ನ ಹತ್ಯೆ ಮಾಡಬೇಕು ಅಂದಿದ್ರೆ ಚಿತ್ರದುರ್ಗದಲ್ಲೇ ಹತ್ಯೆಯನ್ನು ಮಾಡಬೇಕಿತ್ತು. ಅದನ್ನ ಬಿಟ್ಟು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಯಾಕೆ ಹತ್ಯೆಯನ್ನು ಮಾಡಬೇಕಿತ್ತು, ಆ ಉದ್ದೇಶ ಅವ್ರಿಗೆ ಇರಲಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಜನ ಸಮರ್ಥನೆ ಮಾಡ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಇಲ್ಲಿ ಗಮನಿಸಬೇಕಾಗಿರೋಂಥದ್ದು, ಅದು ಕೇವಲ ಹತ್ಯೆಯ ಉದ್ದೇಶ ಅಲ್ಲ, ಆತನಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಹತ್ಯೆಯನ್ನು ಮಾಡಬೇಕು ಅನ್ನೋ ಉದ್ದೇಶಗಳು ಅವರಲ್ಲಿ ಇತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂದ್ರೆ ಸರಿಸುಮಾರು 17 ಫೋಟೋಗಳಿದಾವೆ ಮಮತಾ. 17 ಫೋಟೋಗಳಲ್ಲೂ ಕೂಡ 17 ರೀತಿಯಲ್ಲಿ ಆತನಿಗೆ ಯಾವ ರೀತಿಯಲ್ಲಿ ಚಿತ್ರಹಿಂಸೆಗಳನ್ನು ಕೊಟ್ಟಿದ್ದಾರೆ. ಆತನ ಕೈ ಭಾಗ ಇರ್ಬೋದು, ಆತನ ಎದೆಯ ಭಾಗ ಇರ್ಬೋದು, ಆತನ ಬೆನ್ನಿಗೆ ಮಾರಣಾಂತಿಕವಾಗಿ ನಿರಂತರವಾಗಿ ಆತನನ್ನ ಬಗ್ಗಿಸ್ಕೊಂಡು ಬೆನ್ನಿಗೆ ಬೆಲ್ಟ್ಗಳಲ್ಲಿ ಹೊಡೆದಿರೋಂಥದ್ದು ಮತ್ತು ರಾಡು ಏನೋ ಇರ್ಬೋದು. ಅದಾದ ನಂತರ ರಿಪೀಸ್ ಪಟ್ಟಿಗಳು ಅಂದ್ರೆ ಮರದ ತುಂಡುಗಳು ಅಂತ ಏನು ಹೇಳ್ತಾರೆ, ಅದನ್ನೆಲ್ಲ ಕೂಡ ತೆಗೆದುಕೊಂಡು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಮತ್ತು ಆತನ ತಲೆಯ ಭಾಗಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಗಾಯವನ್ನು ಕೂಡ ಮಾಡಿರುವಂಥದ್ದು. ಇದೆಲ್ಲ ನೋಡಿದ್ರೆ ಅವರ ಕೃತ್ಯ ಮತ್ತು ದುಷ್ಕೃತ್ಯ ಯಾವ ರೀತಿಯಲ್ಲಿ ಇತ್ತು, ಅವರು ಒಂದು ರೀತಿಯಲ್ಲಿ ಮನುಷ್ಯರು ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಸರಿಸುಮಾರು 50ರಿಂದ 60 kg ತೂಗುವಂಥ ವ್ಯಕ್ತಿ, ಆತನ ಮೇಲೆ ಹತ್ತತ್ರ 10-12 ಜನ ನಿರಂತರವಾಗಿ ಹಲ್ಲೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇತ್ತು, ಅಷ್ಟು ಕ್ರೂರವಾಗಿ ಅವರು ಯಾವ ರೀತಿಯಲ್ಲಿ ಬಿಹೇವ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣವಾಗಿ ಗೊತ್ತಾಗ್ತಾ ಇರುವಂಥದ್ದು. ಈ ಎಲ್ಲ ಫೋಟೋಗಳು ಕೂಡ ಅನಾವರಣ ಆಗಿರುವಂಥದ್ದು. ಜೊತೆಗೆ ಆತನ ಮರ್ಮಾಂಗಕ್ಕೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಪೆಟ್ಟು ಬೀಳೋ ರೀತಿಯಲ್ಲಿ ನಡ್ಕೊಂಡಿರುವಂಥದ್ದು. ಇದೆಲ್ಲ ಕೂಡ ಕಾರಣಗಳಾಗಿದ್ದಾವೆ. ಅಂದ್ರೆ ಆತನ ಸಾವು ಸಂಭವಿಸ್ಲಿಕ್ಕೆ ಇವೆಲ್ಲ ಕೂಡ ಕಾರಣ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ಮೆಡಿಕಲ್ ಅಂದ್ರೆ ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್, ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಿರುವಂಥದ್ದು. ಅದರಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದರೆ ಆತನ ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವ ಆಗಿತ್ತು, ರಕ್ತಸ್ರಾವದಿಂದ ಈ ಸಾವು ಸಂಭವಿಸಿದೆ ಅಂತೇಳಿ. ಅಂದರೆ 1-2 ಏಟು ಹೊಡೆದ್ರೆ ಈ ರೀತಿಯಲ್ಲಿ ರಕ್ತಸ್ರಾವ ಆಗುವಂಥದ್ದು, ಆತನಿಗೆ ತಲೆಗೆ ಆಕ್ಸಿಜನ್ ಸಪ್ಲೈ ಆಗದೇ ಇರೋ ರೀತಿಯಲ್ಲಿ ಆಗದೇ ಇರುವಂಥ ಸಾಧ್ಯತೆಗಳಿಲ್ಲ. ಆತನಿಗೆ ನಿರಂತರವಾಗಿ ಹಲ್ಲೆ ಮಾಡಿರೋ ಕಾರಣವೇ ಇದೆಲ್ಲ ಘಟನಾವಳಿಗೆ ಕಾರಣ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು ಮಮತಾ. ಮುರಳಿ, ತನಿಖೆಯ ಭಾಗ ಸರಿ, ಬಟ್ ಜೀವಂತವಾಗಿ ಲವಲವಿಕೆಯಿಂದ ನೋಡ್ತಾ ಇದ್ದಂತಹ ರೇಣುಕಾಸ್ವಾಮಿಯ ಮುಖ ಹಾಗೂ ಈಗ ಈ ಸ್ಥಿತಿಯಲ್ಲಿ ರೇಣುಕಾಸ್ವಾಮಿಯ ಮುಖವನ್ನು ನೋಡಿದಾಗ ಕುಟುಂಬಕ್ಕೆ ಎಷ್ಟು ದೊಡ್ಡ ಆಘಾತ ಆಗುತ್ತೆ. 5 ತಿಂಗಳ ಗರ್ಭಿಣಿ, ಅವ್ರು ಈ ಫೋಟೋಗಳನ್ನೆಲ್ಲ ಕಂಪೇರ್ ಮಾಡಿ ನೋಡ್ತಾ ಇದ್ದಾಗ ಅವ್ರಿಗೆ ಆಗುವಂತಹ ಶಾಶ್ವತವಾದಂತಹ ಮಾನಸಿಕ ಟ್ರಾಮಾ ಇದೆಯಲ್ಲ, ಇದು ಈ ಸೋಕಾಲ್ಡ್ ಸ್ಟಾರ್ಗೆ ಅರ್ಥ ಆಗುತ್ತಾ? ಆ ಸೋಕಾಲ್ಡ್ ಸ್ಟಾರ್ನ ಅಭಿಮಾನಿಗಳಿಗೆ ಅರ್ಥ ಆಗುತ್ತಾ ಅದ್ರ ವ್ಯಾಲ್ಯೂ ಏನು ಅಂತ? ಮಮತಾ, ಏನಂದ್ರೆ ಪುತ್ರ ಶೋಕಂ ನಿರಂತರಂ ಅಂತೇಳಿ,
ಅಂದರೆ ಈಗಾಗಲೇ ವೃದ್ಧಾಪ್ಯದಲ್ಲಿರುವಂಥ ಅವರ ತಂದೆ ರೇಣುಕಾ ಸ್ವಾಮಿಯವರ ತಂದೆ ವೃದ್ಧಾಪ್ಯದಲ್ಲಿದ್ದಾರೆ. ಅವತ್ತು ಮರಣೋತ್ತರ ಪರೀಕ್ಷೆಗೆ ಸಂದರ್ಭದಲ್ಲಿ ಅವರು ಬಂದ ಸಂದರ್ಭದಲ್ಲಿ ನಾವು ಕೂಡ ಅವರನ್ನು ನೋಡಲಿಕ್ಕೆ ಸಾಕಷ್ಟು ಮನಸ್ಸಿಗೆ ನೋವಾಗ್ತಾ ಇತ್ತು. ಅಷ್ಟು ಅವ್ರಿಗೆ ಏನು ಹೇಳ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಸಿಕ್ಕಾಬಟ್ಟೆ ಹೇಳ್ತಾ ಇದ್ರು. ಅದಾದ ನಂತರ ಅವರ ಅಂತ್ಯ ಸಂಸ್ಕಾರ ಆದ ಬಳಿಕ ಒಂದು ಹೇಳಿದ್ರು, ಇವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು, ಇವರನ್ನ ಮೆರೆಸ್ತಾರೆ, ಅವರಿಗೆ ಸ್ಟಾರ್ಗಿರಿಗಳನ್ನು ಕೊಟ್ಟಿದ್ದಾರೆ, ಇಷ್ಟು ಕ್ರೂರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಅಂತೇಳಿ ಅವ್ರ ವಿರುದ್ಧ ಕ್ರಮಗಳಾಗಬೇಕು, ಕಾನೂನಿನ ಕ್ರಮ ಆಗಲೇಬೇಕು, ನಾವು ಹೋರಾಟವನ್ನು ಕೂಡ ಮಾಡ್ತೀವಿ ಅಂತೇಳಿ ಅವರು ಹೇಳ್ಕೊಳ್ತಾ ಇದ್ರು. ಅಂದರೆ ಈ ರೀತಿಯಲ್ಲಿ ಇಷ್ಟು ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಇಷ್ಟು ಅಹಿಂಸೆಯನ್ನು ಕೊಟ್ಟು, ಚಿತ್ರಹಿಂಸೆಯನ್ನು ಕೊಟ್ಟು ಆತನನ್ನು ಹತ್ಯೆಯನ್ನು ಮಾಡಿದ್ದಾರೆ ಅನ್ನೋದ್ರೆ ಈ ಫೋಟೋಗಳನ್ನು ಕಂಪೇರ್ ಮಾಡಿ ಯಾರ್ಯಾರು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದೇನೋ ಅಚಾನಕ್ ಆಗಿ ಘಟನೆ ನಡೆದೋಯ್ತು, ಯಾವುದೋ ಒಂದು ಸಣ್ಣ ಏಟಿಗೆ ಆತ ಸತ್ತೋಗ್ಬಿಟ್ಟ, ಈ ರೀತಿ ಯಾರು ಸಮರ್ಥನೆಗಳನ್ನು ಮಾಡ್ತಾ ಇದ್ದಾರೆ ಅವರು ಈ ಫೋಟೋಗಳನ್ನು ನೋಡಬೇಕು, ಜೊತೆಗೆ ಅವರು ಕೂಡ ಕಂಪೇರನ್ನು ಮಾಡ್ಕೊಳ್ಬೇಕು. ಅಂದರೆ ರೇಣುಕಾ ಸ್ವಾಮಿ ಜಾಗದಲ್ಲಿ ನಾನೇನಾದ್ರು ಇದ್ದಿದ್ರೆ ಅಥವಾ ನನ್ನ ಕುಟುಂಬ ಯಾವ ರೀತಿಯಲ್ಲಿ ಸಫರನ್ನು ಮಾಡ್ತಾ ಇತ್ತು ಆ ರೀತಿಯ ಮಾತುಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಆ ರೀತಿಯ ಯಾರ್ಯಾರು ಸಮರ್ಥನೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಯಾರು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ ಅವರು ಕಂಪೇರನ್ನು ಮಾಡಿಕೊಂಡು ಆ ಫೋಟೋಗಳನ್ನು ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಬೇಕಾಗಿರೋಂಥದ್ದು. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಒಟ್ಟಿನಲ್ಲಿ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಒಂದೊಂದು ಫೋಟೋ ಕೂಡ ಆತ ಅನುಭವಿಸಿದ ನರಕ ಯಾತನೆ, ಜೀವಂತವಾಗಿದ್ದಾಗಲೇ ಆತನಿಗೆ ನರಕ ದರ್ಶನವನ್ನ ಈ ಗ್ಯಾಂಗ್ ಮಾಡಿಸಿದ್ರ ಬಗ್ಗೆ ಸಾಕ್ಷ್ಯನ ನುಡಿತಾ ಇದೆ, ಮೂಕ ಸಾಕ್ಷ್ಯನ ನುಡಿತಾ ಇದೆ. ನೋಡ್ತಾ ಇದ್ದೀರಾ ಒಂದೊಂದು ಫೋಟೋಗಳು ಕೂಡ ಆ ಮನುಷ್ಯನ ಮೇಲೆ ಎರಗಿದಂತಹ ಭಯಾನಕತೆ, ಭೀಕರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ತೋರಿಸ್ತಾ ಇದೆ.